ಇವತ್ತು ಅಧಿಕೃತವಾಗಿ ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾಗಲಿದ್ದಾರೆ. ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರಗಳು ಕೂಡ ಶುರುವಾಗಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ಲಿಸೋದಕ್ಕೆ ಸುಮಾಸ್ತ್ರ ಬಳಕೆಗೆ ಮುಂದಾಗ್ತಾ ಇದೆ ಮೈತ್ರಿ. ಸುಮಲತಾ ಅವರಿಗೆ ಚುನಾವಣೆಯ ಹೊಣೆ ನೀಡೋದಕ್ಕೆ ಚಿಂತನೆ ನಡೆಸ್ತಾ ಇದೆ ಬಿಜೆಪಿ. ಮಹಿಳಾ ಮತಗಳನ್ನು ಸೆಳೆಯೋದಕ್ಕೆ ಸುಮಲತಾಗೆ ಟಾಸ್ಕ್ ನೀಡೋದಕ್ಕೆ ಬಿಜೆಪಿ ಯೋಜನೆಯನ್ನ ಮಾಡಿದೆ. ಸುಮಲತಾ ಬಿಜೆಪಿಗೆ ಸೇರ್ಪಡೆಯಾದ ತಕ್ಷಣವೇ ಈ ಜವಾಬ್ದಾರಿಯನ್ನ ಅವರ ಹೆಗಲಿಗೆ ನೀಡಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಸುಮಲತಾ ಅವರು ಅಧಿಕೃತವಾಗಿ ಘೋಷಿಸಿದ್ದಾಯ್ತು, ಇವತ್ತು ಬಿಜೆಪಿ ಸೇರ್ಪಡೆಯೊಂದೇ ಬಾಕಿ. ವಾಟ್ ನೆಕ್ಸ್ಟ್ ಅನ್ನೋದು, ಮತಗಳನ್ನ ಮೈತ್ರಿ ಅಭ್ಯರ್ಥಿಗೆ ತಂದುಕೊಡುವಲ್ಲಿ ಸುಮಲತಾ ಅವರ ಪಾತ್ರ. ಖಂಡಿತ ವಿಜಯ್, ಯಾಕಂತಂದ್ರೆ ಮಹಿಳಾ ಮತಗಳನ್ನು ಸೆಳೆಯೋಕೆ ಸುಮಲತಾ ಅವರನ್ನ ಬಳಸಿಕೊಳ್ಳುವಂಥ ತಂತ್ರಗಾರಿಕೆ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾರೆ. ಜೊತೆಗೆ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಸುಮಲತಾ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುವಂಥದ್ದು. ಅಂದರೆ ಕಳೆದ ಬಾರಿ ತಾವು ನಿಂತು ಒಂದಷ್ಟು ಮಹಿಳಾ ಮತಗಳ ಜೊತೆಗೆ, ಅದು ಅತಿ ಹೆಚ್ಚು ಮತಗಳ ಜೊತೆಗೆ ಅವರು ಕೂಡ ಗೆದ್ದಿದ್ರು. ಹೀಗಾಗಿ ಅದೇ ತೆರನಾಗಿ ಈ ಬಾರಿಯೂ ಕೂಡ ಮಾಜಿ CM ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಸುಮಾಸ್ತ್ರವನ್ನು ಈಗಾಗಲೇ ಬಳಸ್ಕೊಳ್ಳಿಕ್ಕೆ ಬಿಜೆಪಿಯನ್ನು ತಂತ್ರಗಾರಿಕೆ ಮಾಡ್ತಿರುವಂಥದ್ದು. ಕಳೆದ ಬಾರಿ ಸುಮಲತಾ ಅವರು ಅತಿ ಹೆಚ್ಚು ಮಹಿಳಾ ಮತಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಪಡೆದುಕೊಂಡಿದ್ರು. ಹೀಗಾಗಿ ಅದೇ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಂಥ ರಾಜ್ಯ ಬಿಜೆಪಿ ನಾಯಕರು ಸುಮಲತಾ ಅವರಿಗೆ ಕಂಪ್ಲೀಟ್ ಆಗಿ ಅಂದರೆ ಮಹಿಳಾ ಮತಗಳನ್ನು ಸೆಳಿಬೇಕು. ಈ ನಿಟ್ಟಿನಲ್ಲಿ ಮಹಿಳಾ ಮತಗಳು ಬಿಜೆಪಿ ಪರವಾಗಿ, ಜೊತೆಗೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಇರಬೇಕು. ಹೀಗಾಗಿ ಇಂತಹ ಒಂದು ತಂತ್ರಗಾರಿಕೆಗಾಗಿ ಸುಮಲತಾ ಅವರನ್ನು ಇವತ್ತು ಬಳಸ್ಕೊಳ್ಳೋಕ್ಕೆ, ಅಂದರೆ ನೇರವಾಗಿ ಆ ರೀತಿಯಾದಂಥ ಒಂದು ಟಾಸ್ಕ್ ಜೊತೆಗೆ ಚಾಲೆಂಜನ್ನು ಕೊಡಲಿಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರು. ಕಳೆದ ಬಾರಿ ಪ್ರಮುಖವಾಗಿ ನೋಡಬೇಕಾದ್ರೆ ಸ್ವಾಭಿಮಾನಿ ಹೆಸರಲ್ಲಿ ಸುಮಲತಾ ಅಂಬರೀಶ್ ಅವರು ಸೆರೆಗೊಂಡಿದ್ದರು. ನನಗೆ ಮಹಿಳಾ ಮತಗಳ ಜೊತೆಗೆ ಮಂಡ್ಯ ಜಿಲ್ಲೆಯ ಮತಗಳು ಬೇಕು ಅಂತ. ಅದೇ ನಿಟ್ಟಿನಲ್ಲಿ ಸುಮಲತಾ ಅವರು ಏನಾದರೂ ಕೂಡ ಪ್ರಚಾರ ಮಾಡಿದ್ದೇ ಆದಲ್ಲಿ ಆ ಪ್ರಚಾರ ಮಹಿಳೆಯರ ಪರವಾಗಿ, ಅಂದರೆ ಮಹಿಳಾ ಓಟ್ಗಳನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ನೇರವಾಗಿ ಆ ಮತಗಳನ್ನು ಮೈತ್ರಿ ಅಭ್ಯರ್ಥಿಗೆ ತಂದುಕೊಡುವಲ್ಲಿ ಯಶಸ್ವಿ ಆಗ್ತಾರೆ. ಹೀಗಾಗಿ ಸುಮಲತಾ ಅವರಿಗೆ ಮಂಡ್ಯ ಮಹಿಳಾ ಮತಗಳನ್ನು ಸೆಳೆಯೋ ಒಂದಷ್ಟು ಟಾಸ್ಕನ್ನು ಕೊಡೋಕ್ಕೆ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ಸೊ ಗಣಪತಿ, ಈಗ ಮುಂದುವರೆದ ಹಾಗೆ ಒಂದು ಕಡೆ ಮಹಿಳಾ ಮತಗಳನ್ನು ಕ್ರೋಢೀಕರಿಸುವಂತಹ ಕೆಲಸ ಸುಮಲತಾರಿಗೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೇನೆಲ್ಲ ಟೀಕೆ ಟಿಪ್ಪಣಿಗಳಾಗಿತ್ತು ಇಬ್ಬರ ನಡುವೆ ಅನ್ನೋದು ಇಡೀ ಜಿಲ್ಲೆ ನೋಡಿದೆ. ಈ ಬಾರಿ ಮತ್ತೆ ಹೇಗೆ ಮತದಾರರ ಮುಂದೆ ಹೋಗಿ ಮತವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ ನೋಡಬೇಕು. ಧನ್ಯವಾದ ಗಣಪತಿ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸುಮಲತಾ ಅವರು ಇವತ್ತು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾದ ನಂತರ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಲಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.